ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. 4 ಏಪ್ರಿಲ್ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಇಲ್ಲಿ ಮೊದಲನೆಯ ಪ್ರಶ್ನೆ, ಆಧಾರ್ ಕೇಂದ್ರಗಳನ್ನು ನಕ್ಷೆಯ ಮೂಲಕ ಪತ್ತೆ ಹಚ್ಚಲು ಸುಲಭವಾಗುವಂತೆ UDI ಇತ್ತೀಚೆಗೆ ಯಾವ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಮ್ಯಾಪ್ ಮೈ ಇಂಡಿಯಾ ಕಂಪನಿಯೊಂದಿಗೆ UDI ಒಪ್ಪಂದವನ್ನು ಮಾಡಿಕೊಂಡಿದೆ. ಇದರ ಮೂಲಕ ಆಧಾರ್ ಕೇಂದ್ರಗಳನ್ನು ಮ್ಯಾಪ್ ಮೂಲಕ ಪತ್ತೆ ಹಚ್ಚಲು ಇದು ಸುಲಭವಾಗುತ್ತದೆ. ಇಲ್ಲಿ ಮ್ಯಾಪ್ ಮೈ ಇಂಡಿಯಾ ಕಂಪನಿಯ ಮ್ಯಾಪಲ್ಸ್ ಮೊಬೈಲ್ ಅಪ್ಲಿಕೇಶನ್ ಅಥವಾ ಮ್ಯಾಪಲ್ಸ್ ಆ್ಯಪ್ ಅನ್ನಿಂದ ಈ ಒಂದು ಕಾರ್ಯವನ್ನು ನಾವು ಇಲ್ಲಿ ಮಾಡಬಹುದಾಗಿರುತ್ತದೆ, ಆಧಾರ್ ಕೇಂದ್ರಗಳನ್ನು ಪತ್ತೆ ಹಚ್ಚುವುದು. ಇಲ್ಲಿ ಭಾರತದಲ್ಲಿರುವ 13,000ಕ್ಕೂ ಹೆಚ್ಚು ಆಧಾರ್ ಕೇಂದ್ರಗಳನ್ನು ಈ ಮ್ಯಾಪಲ್ಸ್ ಅಪ್ಲಿಕೇಶನ್ನಲ್ಲಿ ನೀಡಲಾಗಿರುತ್ತದೆ. ಹಾಗೆಯೇ ನಾವು ನಮ್ಮ ಸ್ಥಳೀಯ ಆಧಾರ್ ಕೇಂದ್ರ ಯಾವುದು ಇರುತ್ತದೆ ಅಂತ ಕೂಡ ಇದರಲ್ಲಿ ಕಂಡು ಹಿಡಿಯಬಹುದು ಅಥವಾ ಪತ್ತೆ ಹಚ್ಚಬಹುದಾಗಿರುತ್ತದೆ ಮ್ಯಾಪ್ ಮೂಲಕ. ಇಲ್ಲಿ ಮಾಹಿತಿ ಗಮನಿಸಿ. ಹಾಗೆಯೇ ಇಲ್ಲಿ UDIನ ಬಗ್ಗೆ ಮಾಹಿತಿಯು ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಆಗಿರುತ್ತದೆ. ಇದನ್ನು 2009ರಲ್ಲಿ ಪ್ರಾರಂಭಿಸಲಾಯಿತು ಅಥವಾ ಸ್ಥಾಪಿಸಲಾಯಿತು. ಇದರ ಸಂಸ್ಥೆಯನ್ನು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಆಧಾರ್ ಕಾಯ್ದೆಯ ಬಗ್ಗೆ ಮಾಹಿತಿ 2016ರಲ್ಲಿ ಆಧಾರ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದು ಆಧಾರ್ಗೆ ಶಾಸನಬದ್ಧ ಮಾನ್ಯತೆ ನೀಡಲಾಗಿರುತ್ತದೆ. ಭಾರತದಲ್ಲಿ ನಾವು ಆಧಾರನ್ನು ಐಡೆಂಟಿಟಿ ಕಾರ್ಡ್ ಅಂತ ಕೂಡ ಹೇಳುತ್ತೇವೆ. ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮೇನ್ ಆಗಿ ಆಧಾರ್ ಕೇಂದ್ರಗಳನ್ನು ನಕ್ಷೆಯ ಮೂಲಕ ಪತ್ತೆ ಹಚ್ಚಲು ಸುಲಭವಾಗುವಂತೆ UDI ಮ್ಯಾಪ್ ಮೈ ಇಂಡಿಯಾ ಕಂಪನಿಯೊಂದಿಗೆ ಸಹಿ ಹಾಕಿರುತ್ತದೆ. ಇಲ್ಲಿ ನಾವು ಯಾವ ಆ್ಯಪ್ನಿಂದ ಈ ಆಧಾರ್ ಕೇಂದ್ರಗಳನ್ನು ಪತ್ತೆ ಹಚ್ಚಬಹುದು ಅಂದರೆ ಮ್ಯಾಪಲ್ಸ್ ಅಪ್ಲಿಕೇಶನ್ ಮೂಲಕ ಪತ್ತೆ ಹಚ್ಚಬಹುದಾಗಿರುತ್ತದೆ. ಈ ಮಾಹಿತಿ ಗಮನಿಸಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಭಾರತೀಯ ಸ್ಥರಾಗಿ ಇತ್ತೀಚೆಗೆ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ನೇಮಕಗೊಂಡಿರುತ್ತಾರೆ. ಇಲ್ಲಿ ಇವರು ಲೆಫ್ಟಿನೆಂಟ್ ಜನರಲ್ NS ರಾಜ ಸುಬ್ರಮಣಿ ಅವರ ಸ್ಥಾನವನ್ನು ಇಲ್ಲಿ ಅಲಂಕರಿಸುತ್ತಾರೆ. ಈ ಹಿಂದೆ ಲೆಫ್ಟಿನೆಂಟ್ ಜನರಲ್ NS ರಾಜ ಸುಬ್ರಮಣಿ ಅವರು ಇದ್ದರು. ಈಗ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ನೂತನ ಉಪಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ ಭಾರತೀಯ ಸೇನೆಯದ್ದು. ಹಾಗೆ ಇಲ್ಲಿ ಸೇನೆಯ ಬಗ್ಗೆ ನೋಡುತ್ತಿರುವುದರಿಂದ ಕೆಲವು ಡಿಫೆನ್ಸ್ ಮಾಹಿತಿಗಳನ್ನು ನೋಡುವ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು ಎಂದರೆ ಜನರಲ್ ಅನಿಲ್ ಚೌಹಾಣ್ ಆಗಿರುತ್ತಾರೆ. ಇವರು ಭಾರತದ 2ನೇ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುತ್ತಾರೆ. ಹಾಗೆ ನಮ್ಮ ಭಾರತ ಸೇನೆಯ ಮುಖ್ಯಸ್ಥರು ಜನರಲ್ ಉಪೇಂದ್ರ ದ್ವಿವೇದಿ ಅವರು ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮತ್ತು ಜನವರಿ 15ರಂದು ಭಾರತದಲ್ಲಿ ಪ್ರತಿ ವರ್ಷ ಭಾರತೀಯ ಸೇನಾ ದಿನವನ್ನು ಆಚರಿಸಲಾಗುತ್ತದೆ. ಹಾಗೆಯೇ ಭಾರತೀಯ ಸೇನೆಯು ಒಟ್ಟು 7 ಕಮಾಂಡ್ಗಳನ್ನು ಹೊಂದಿರುತ್ತದೆ. ಅದರಲ್ಲಿ 6 ಕಾರ್ಯಾಚರಣಾ ಕಮಾಂಡ್ ಮತ್ತು 1 ತರಬೇತಿ ಕಮಾಂಡ್ ಆಗಿರುತ್ತದೆ. ಈ ಎಲ್ಲ ಮಾಹಿತಿಗಳು GK ಪಾಯಿಂಟ್ಸ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ವಿಶ್ವಸಂಸ್ಥೆ ಆಟಿಸಂ ದಿನವನ್ನು ಯಾವ ವರ್ಷದಿಂದ ಆಚರಿಸಲು ಪ್ರಾರಂಭಿಸಿತು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. 2008ರಿಂದ. ಏಪ್ರಿಲ್ 2ರಂದು 2008ರಿಂದ ಪ್ರತಿ ವರ್ಷ ವಿಶ್ವ ಆಟಿಸಂ ದಿನವನ್ನು ಆಚರಿಸಲಾಯಿತು. ಪ್ರತಿ ವರ್ಷ ಏಪ್ರಿಲ್ 2ರಂದೇ ವಿಶ್ವ ಆಟಿಸಂ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಆಟಿಸಂ ಜಾಗೃತಿ ದಿನವನ್ನು ಆಚರಿಸಲಾಗುತ್ತದೆ. ASD ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಆಗಿರುತ್ತದೆ. ಇದರ 2026ರ ಥೀಮ್ ಸಮಾಜದ ಒಳಗೊಳ್ಳುವಿಕೆ ಮತ್ತು ನ್ಯೂರೋ ಡೈವರ್ಸಿಟಿ ಎನ್ನುವುದು 2026ರ ಥೀಮ್ ಆಗಿದೆ. ಇಲ್ಲಿ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ. 2007ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏಪ್ರಿಲ್ 2ರಂದು ಆಟಿಸಂ ದಿನವನ್ನು ಘೋಷಿಸಿತು. ನಂತರದಲ್ಲಿ 2008ರಿಂದ ಏಪ್ರಿಲ್ 2ರಂದು ವಿಶ್ವ ಆಟಿಸಂ ಜಾಗೃತಿ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು. ಭಾರತ ಸರ್ಕಾರದಿಂದ ಈ ಆಟಿಸಂ ಕಾಯಿಲೆಗೆ ಇರುವ ಒಂದು ಸೌಲಭ್ಯವನ್ನು ನೀಡಲಾಗಿರುತ್ತದೆ. ಭಾರತ ಸರ್ಕಾರದ ದಿವ್ಯಾಂಗಜನ ಕಾಯ್ದೆಯ ಅಡಿಯಲ್ಲಿ RPWD ಆ್ಯಕ್ಟ್ 2016ನ ಅಡಿಯಲ್ಲಿ ಆಟಿಸಂ ಅನ್ನು ಒಂದು ಅಂಗವೈಕಲ್ಯವೆಂದು ಪರಿಗಣಿಸಿ ಅವರಿಗೆ ಸೌಲಭ್ಯವನ್ನು ನೀಡಲಾಗುತ್ತದೆ. ಹಾಗೆ ಏಪ್ರಿಲ್ 2ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನವನ್ನು ಕೂಡ ಆಚರಿಸಲಾಗುತ್ತದೆ. ಈ ದಿನವನ್ನು 1967ರಿಂದ ಆಚರಿಸುತ್ತಾ ಬರುತ್ತಿದ್ದೇವೆ. ಇದನ್ನು ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕಗಳ ಮಂಡಳಿ ಆಯೋಜಿಸುತ್ತದೆ. ಇಲ್ಲಿ ಏಪ್ರಿಲ್ 2ರಂದೇ ಯಾಕೆ ಈ ದಿನವನ್ನು ಆಚರಿಸಲಾಗುತ್ತದೆ ಅಂದರೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆಂಡರ್ಸನ್ ಅವರ ಜನ್ಮದಿನ ಆಗಿರುತ್ತದೆ. ಜನ್ಮದಿನದ ಅಂಗವಾಗಿ ಏಪ್ರಿಲ್ 2ರಂದೇ ವಿಶ್ವ ಮಕ್ಕಳ ಪುಸ್ತಕ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಯಾಕೆ ಇವರು ಈ ಹ್ಯಾನ್ ಕ್ರಿಶ್ಚಿಯನ್ ಆಂಡರ್ಸನ್ ಅವರು ಯಾರು ಎಂದರೆ ಇವರು ಮಕ್ಕಳ ಸಾಹಿತಿಯಾಗಿರುತ್ತಾರೆ. ಇವರ ಹೆಸರಿನಲ್ಲಿ ಹ್ಯಾನ್ಸ್ ಕ್ರಿಶ್ಚಿಯನ್ ಆಂಡರ್ಸನ್ ಪ್ರಶಸ್ತಿ ಕೂಡ ಇದೆ. ಈ ಪ್ರಶಸ್ತಿಯನ್ನು ಮಕ್ಕಳ ಸಾಹಿತ್ಯದ ನೊಬೆಲ್ ಪ್ರಶಸ್ತಿ ಎಂದು ಕೂಡ ಕರೆಯಲಾಗುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಮ್ಯಾನ್ಮಾರ್ನ ಪ್ರೋ ಮಿಲಿಟರಿ ಸಂಸತ್ತಿನಿಂದ ದೇಶದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಜನರಲ್ ಮಿನ್ ಆಂಗ್ ಹ್ಯಾಂಗ್ ಅವರು
ಮಯನ್ಮಾರ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಸೊ ಇಲ್ಲಿ ಫೆಬ್ರವರಿ 2021ರಲ್ಲಿ ಮಯನ್ಮಾರ್ ಮಿಲಿಟರಿಯು ಪ್ರಜಾಪ್ರಭುತ್ವ ಸರ್ಕಾರವನ್ನು ಉರುಳಿಸಿ ಅಧಿಕಾರ ಪಡೆದಿತ್ತು. ಅಂದಿನಿಂದ ಮಿನ್ ಆಂಗ್ ಹ್ಯಾಂಗ್ ಅವರು ದೇಶದ ಪ್ರಧಾನಮಂತ್ರಿಯಾಗಿದ್ದರು ಕೂಡ ಮತ್ತು ಮಿಲಿಟರಿ ಕೌನ್ಸಿಲ್ ಮುಖ್ಯಸ್ಥರಾಗಿ ಕೂಡ ಇದ್ದರು. ಈಗ ಮಿಲಿಟರಿ ಬೆಂಬಲಿತ ಸಂಸತ್ತು ಅವರನ್ನು ಅಧಿಕೃತವಾಗಿ ಅಧ್ಯಕ್ಷರನ್ನಾಗಿ ಮಾಡಿರುತ್ತಾರೆ. ಇದರೊಂದಿಗೆ ಮಿಲಿಟರಿ ಆಡಳಿತವು ದೇಶದ ಮೇಲೆ ತನ್ನ ಹಿಡಿತವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ಮಯನ್ಮಾರ್ನ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡುವ. ಮಯನ್ಮಾರ್ನ ರಾಜಧಾನಿ ನೇಫೈಡಾವ್ ಆಗಿರುತ್ತದೆ. ಮಯನ್ಮಾರ್ನ ಹಿಂದಿನ ಹೆಸರು ಬರ್ಮಾ ಆಗಿರುತ್ತದೆ. ಭಾರತದೊಂದಿಗೆ ಮಯನ್ಮಾರ್ ಗಡಿ ಹಂಚಿಕೆಯ ಬಗ್ಗೆ ಮಾಹಿತಿ. ಮಯನ್ಮಾರ್ ಭಾರತದ 4 ರಾಜ್ಯಗಳೊಂದಿಗೆ ಯಾವುದೆಂದರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ ಮತ್ತು ಮಿಜೋರಾಂ ಈ 4 ರಾಜ್ಯಗಳೊಂದಿಗೆ ಸುಮಾರು 1643 ಕಿಲೋಮೀಟರ್ ಗಡಿಗಳನ್ನು ಹಂಚಿಕೊಂಡಿರುತ್ತದೆ. ಸೊ ಈ ಮಾಹಿತಿ ಎಕ್ಸಾಮ್ಸ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತದೆ, GK ಪಾಯಿಂಟ್ಸ್ ಆಫ್ ವ್ಯೂ ಇಂದ. ಹಾಗೆ ಇಲ್ಲಿ ಆಂಗ್ ಸಾನ್ ಸೂಕಿ ಇವರ ಬಗ್ಗೆ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮಯನ್ಮಾರ್ನ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಮತ್ತು ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ಪಡೆದ ವಿಜೇತರು ಇವರಾಗಿರುತ್ತಾರೆ. ಆಂಗ್ ಸಾನ್ ಸೂಕಿ ಇವರು ಈಗ ಜೈಲಿನಲ್ಲಿದ್ದಾರೆ. ಸೊ ಮೇನ್ ಆಗಿ ಮಯನ್ಮಾರ್ನ ನೂತನ ಅಧ್ಯಕ್ಷರು ಯಾರು ಎಂದರೆ ಜನರಲ್ ಮಿನ್ ಆಂಗ್ ಹ್ಯಾಂಗ್ ಆಗಿರುತ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಭಾರತದ ಸ್ವದೇಶಿ ಬೆಂಚ್ಮಾರ್ಕ್ ಆಧಾರಿತ ನೈಸರ್ಗಿಕ ಅನಿಲ ಫ್ಯೂಚರ್ಸ್ ಒಪ್ಪಂದಗಳನ್ನು ಪರಿಚಯಿಸುವ ಯಾವ 2 ಸಂಸ್ಥೆಗಳು ಒಪ್ಪಂದವನ್ನು ಮಾಡಿಕೊಂಡಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, NSC ಮತ್ತು IGX. ಇಲ್ಲಿ NSC ಮತ್ತು IGX ಅಂದರೆ ಭಾರತದ ಅತಿದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿರುತ್ತದೆ ಮತ್ತು IGX ಇದು ದೇಶದ ಮೊದಲ ಅನಿಲ ಎಕ್ಸ್ಚೇಂಜ್ ಆಗಿರುತ್ತದೆ. ಇವು 2 ಒಪ್ಪಂದವನ್ನು ಮಾಡಿಕೊಂಡಿದೆ. ಒಪ್ಪಂದ ಏನು ಅಂದರೆ ಈಗ ಭಾರತದಲ್ಲಿ ಗ್ಯಾಸ್ ಬೆಲೆಗಳನ್ನು ಅಮೆರಿಕದ ಹೆನ್ರಿ ಹಬ್ ಅಂತಾರಾಷ್ಟ್ರೀಯ ಕೇಂದ್ರಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಇದನ್ನು ಈಗ ಸ್ಥಳೀಯವಾಗಿ ಭಾರತೀಯ ಸ್ಥಳೀಯ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಗನುಗುಣವಾಗಿ ಬೆಲೆ ನಿರ್ಧರಿಸಲು IGX ಚೆಕ್ ಮಾರ್ಕ್ಸ್ಗಳನ್ನು ಬಳಸಲಾಗುತ್ತದೆ. ಸೊ ಇದರಿಂದಾಗಿ ಹೆನ್ರಿ ಹಬ್ ಅನ್ನು ಅವಲಂಬಿತವಾಗುವುದು ಭಾರತ ಇಲ್ಲಿ ನಿಲ್ಲಿಸಲು ಪ್ರಯತ್ನಿಸುತ್ತಿದೆ. ಇಲ್ಲಿ ಗ್ಯಾಸ್ ಫ್ಯೂಚರ್ಸ್ ಅಂದರೆ ಇದು ಭವಿಷ್ಯದ ನಿರ್ದಿಷ್ಟ ದಿನಾಂಕದಂದು ನಿಗದಿತ ಬೆಲೆಗೆ ನೈಸರ್ಗಿಕ ಅನಿಲವನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಒಪ್ಪಂದ ಇದಾಗಿರುತ್ತದೆ. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಸೊ ಇಲ್ಲಿ NSC ಬಗ್ಗೆ ಫುಲ್ ಫಾರ್ಮ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದನ್ನು 1992ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿರುತ್ತದೆ. ಹಾಗೆ IGX ಇದರ ಫುಲ್ ಫಾರ್ಮ್ ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ ಆಗಿರುತ್ತದೆ. ಮೇಯ್ನಾಗಿ ಈ ಪಾಯಿಂಟ್ ಇಲ್ಲಿ ನೆನಪಿಟ್ಟುಕೊಳ್ಳಿ. ಭಾರತದ ಮೊದಲ ಆನ್ಲೈನ್ ವಿತರಣಾ ಆಧಾರಿತ ಅನಿಲ ವ್ಯಾಪಾರ ವೇದಿಕೆ ಆಗಿರುತ್ತದೆ ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಭಾರತದ ಖಾಸಗಿ ವಲಯದ ಬ್ಯಾಂಕುಗಳಲ್ಲಿ ವಿದೇಶಿ ಹೂಡಿಕೆದಾರರು ಗರಿಷ್ಠ ಎಷ್ಟು ಶೇಕಡಾವಾರು ಪಾಲನ್ನು ಹೊಂದಲು ಪ್ರಸ್ತುತ ನಿಯಮಗಳ ಅಡಿಯಲ್ಲಿ ಅವಕಾಶವಿರುತ್ತದೆ? ಇಲ್ಲಿ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. 74% ವಿದೇಶಿ ಹೂಡಿಕೆದಾರರು FDಯಲ್ಲಿ ಡೆಪಾಸಿಟ್ಸ್ನಲ್ಲಿ ಪಾಲನ್ನು ಹೊಂದಿರಬಹುದಾಗಿರುತ್ತದೆ. ಸೊ ಇಲ್ಲಿ ಖಾಸಗಿಯಲ್ಲಿ 74% ಇರುತ್ತದೆ ಮತ್ತು ಸರ್ಕಾರಿ ಬ್ಯಾಂಕುಗಳಲ್ಲಿ ಇದು ಕೇವಲ 20% ಸೀಮಿತವಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ಗಮನಿಸಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ಕೋಲ್ ಟು ಅಮೋನಿಯಂ ನೈಟ್ರೇಟ್ ಯೋಜನೆಯನ್ನು ಅಧಿಕೃತವಾಗಿ ಪ್ರಾರಂಭಿಸಲಾಯಿತು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಒಡಿಶಾದಲ್ಲಿ ಕೋಲ್ ಟು ಅಮೋನಿಯಂ ನೈಟ್ರೇಟ್ ಯೋಜನೆಯನ್ನು ಪ್ರಾರಂಭಿಸಲಾಗಿರುತ್ತದೆ. ಇಲ್ಲಿ ಒಡಿಶಾದ ಅಂಗುಲ್ ಜಿಲ್ಲೆಯ ತಾಲ್ಚೇರ್ ಎಂಬಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿರುತ್ತದೆ. ಇದರಲ್ಲಿ ಇಲ್ಲಿ ಕಲ್ಲಿದ್ದಲನ್ನು ನೇರವಾಗಿ ಸುಡುವ ಬದಲು ಅದನ್ನು ಸಿಂಗಾಸ್ ಆಗಿ ಪರಿವರ್ತಿಸಿ ನಂತರ ಅದರಿಂದ ಅಮೋನಿಯಂ ನೈಟ್ರೇಟ್ ಅನ್ನು ತಯಾರಿಸಲಾಗುತ್ತದೆ. ಇದು ಪರಿಸರಕ್ಕೆ ಕಡಿಮೆ ಹಾನಿ ಉಂಟಾಗುವ ತಂತ್ರಜ್ಞಾನ ಇದಾಗಿದೆ. ಯಾವ ತಂತ್ರಜ್ಞಾನ? ಕೋಲ್ ಟು ಅಮೋನಿಯಂ ನೈಟ್ರೇಟ್ ತಂತ್ರಜ್ಞಾನ. ಸೊ ಇಲ್ಲಿ ಅಮೋನಿಯಂ ನೈಟ್ರೇಟ್ ಇದು ಕೃಷಿ ಕ್ಷೇತ್ರದಲ್ಲಿ ರಸಗೊಬ್ಬರವಾಗಿ ಮತ್ತು ಗಣಿಗಾರಿಕೆ ಕ್ಷೇತ್ರದಲ್ಲಿ ಸ್ಫೋಟಕವಾಗಿ ಬಳಸಲಾಗುತ್ತದೆ. ಈ ಯೋಜನೆಯನ್ನು ಕೋಲ್ ಇಂಡಿಯಾ ಲಿಮಿಟೆಡ್ ಮತ್ತು BHEL ನಂತಹ ಸ್ಥಾಪನೆಗಳ ಸಹಯೋಗದೊಂದಿಗೆ ನಡೆಸಲಾಗಿರುತ್ತದೆ. ಕಲ್ಲಿದ್ದಲು ಉತ್ಪಾದನೆಯ ಬಗ್ಗೆ ಒಂದು ಪಾಯಿಂಟ್. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಜ್ಯಗಳಲ್ಲಿ ಒಡಿಶಾ 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದಲ್ಲಿ ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಜ್ಯ ಯಾವುದು ಎಂದರೆ ಜಾರ್ಖಂಡ್ ಆಗಿರುತ್ತದೆ. ಹಾಗೆಯೇ ತಾಲ್ಚೇರ್ ಕಲ್ಲಿದ್ದಲು ಕ್ಷೇತ್ರದ ಬಗ್ಗೆ ಮಾಹಿತಿ. ಇದು ಒಡಿಶಾದ ಅತಿ ದೊಡ್ಡ ಕಲ್ಲಿದ್ದಲು ನಿಕ್ಷೇಪ ಪ್ರದೇಶವಾಗಿದೆ. ಇದನ್ನು ಭಾರತದ ಕಲ್ಲಿದ್ದಲು ರಾಜಧಾನಿ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಕಲ್ಲಿದ್ದಲಿನ ಬಗ್ಗೆ ನೋಡುತ್ತಿರುವುದರಿಂದ ಕಲ್ಲಿದ್ದಲಿನಲ್ಲಿ ಎಷ್ಟು ವಿಧಗಳು ಇದೆ ಅಂದರೆ ಆಂಥ್ರಸೈಟ್ ಇದು ಅತ್ಯುತ್ತಮ ಗುಣಮಟ್ಟದ ಒಂದು ವಿಧ ಆಗಿರುತ್ತದೆ. ಕಲ್ಲಿದ್ದಲಿನಲ್ಲಿ ಬುಟುಮಿನಸ್, ಲಿಂಗೈಟ್ ಮತ್ತು ಪೀಟ್ ಇವುಗಳು ಕಲ್ಲಿದ್ದಲಿನ ವಿಧಗಳಾಗಿರುತ್ತದೆ. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.